ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದಲ್ಲಿ ಅಮಾನವೀಯ ಘಟನೆಯೊಂದು ಬೆಳಕಿಗೆ ಬಂದಿದೆ. ಊಟ ಕೇಳಿದ ದಂಪತಿಯನ್ನ ಭಿಕ್ಷುಕರು ಎಂದು ಶಂಕಿಸಿ ಹೋಟೆಲ್ ಮಾಲೀಕ ಹಾಗೂ ವಾಚ್ಮನ್ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದ್ದು, ಘಟನೆಗೆ ಸಂಬಂಧಿಸಿದಂತೆ ಇಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ. ಕುಮಟಾ ಪಟ್ಟಣದ ಗೋವರ್ಧನ ಹೋಟೆಲ್ನಲ್ಲಿ ಈ ಘಟನೆ ನಡೆದಿದ್ದು, ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ನಿವಾಸಿಗಳಾದ ರಮೇಶ್ ದ್ಯಾವಣ್ಣ ಅಲೆಮಾರಿ ಹಾಗೂ ಅವರ ಪತ್ನಿ ದ್ಯಾಮವ್ವ ರಮೇಶ್ ಅಲೆಮಾರಿ ಹಲ್ಲೆಗೆ ಒಳಗಾದ ದಂಪತಿಯಾಗಿದ್ದಾರೆ. ಊಟ ಕೇಳಲು ಹೋಟೆಲ್ಗೆ ಬಂದಿದ್ದ ದಂಪತಿಯನ್ನ ಭಿಕ್ಷುಕರು ಎಂದು ಶಂಕಿಸಿದ ಹೋಟೆಲ್ ಮಾಲೀಕ ಗಣೇಶ್ ನಾಯ್ಕ್ ಹಾಗೂ ವಾಚ್ಮನ್ ಗೂರ್ಖಾ ಗಣೇಶ್ ಅವರು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಹಲ್ಲೆಯಿಂದ ಗಾಯಗೊಂಡ ದಂಪತಿಯನ್ನ ಕುಮಟಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಘಟನೆ ಸಂಬಂಧ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಹೋಟೆಲ್ ಮಾಲೀಕ ಗಣೇಶ್ ನಾಯ್ಕ್ ಹಾಗೂ ವಾಚ್ಮನ್ ಗೂರ್ಖಾ ಗಣೇಶ್ ಅವರನ್ನ ಪೊಲೀಸರು ಬಂಧಿಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಸಹಾಯ ಮತ್ತು ಆಹಾರಕ್ಕಾಗಿ ಬಂದ ದಂಪತಿ ಮೇಲೆ ನಡೆದ ಈ ಹಲ್ಲೆ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದ್ದು, ಮಾನವೀಯತೆ ಮರೆತ ಇಂತಹ ಘಟನೆಗಳು ಮರುಕಳಿಸದಂತೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಗಳು ಕೇಳಿಬಂದಿದೆ.